ಇರಾನ್ನ ಬಂದರುಗಳ ಮೇಲೆ ಅಮೆರಿಕ ದಿಗ್ಬಂಧನ ಘೋಷಿಸಿದ ನಂತರ ಜಾಗತಿಕ ತೈಲ ಮಾರುಕಟ್ಟೆಯಲ್ಲಿ ದರ ಹೆಚ್ಚಳವಾಗಿದೆ. ಏಷ್ಯಾದಲ್ಲಿ ಇಂಧನ ಮಾರುಕಟ್ಟೆಗಳು ಪುನಃ ತೆರೆಯುವುದರೊಂದಿಗೆ ಜಾಗತಿಕ ತೈಲ ಬೆಲೆಗಳು ಪ್ರತಿ ಬ್ಯಾರೆಲ್ಗೆ $100 ಹೆಚ್ಚಾಗಿದೆ. ಜಾಗತಿಕ ಮಾನದಂಡದಂತೆ ಬ್ರೆಂಟ್ ಕಚ್ಚಾ ತೈಲವು ಪ್ರತಿ ಬ್ಯಾರೆಲ್ಗೆ 8.5% ಏರಿಕೆಯಾಗಿ $102.37 ತಲುಪಿದ್ದರೆ ವೆಸ್ಟ್ ಟೆಕ್ಸಾಸ್ ಇಂಟರ್ಮೀಡಿಯೇಟ್ ಬ್ಯಾರೆಲ್ಗೆ 9% ಹೆಚ್ಚಳವಾಗಿ $105.34 ಏಷ್ಯಾದ ಪ್ರಮುಖ ಷೇರು ಸೂಚ್ಯಂಕಗಳು ಇಂದು ಕುಸಿತ ಕಂಡಿವೆ. ವಾರಾಂತ್ಯದಲ್ಲಿ ಅಮೆರಿಕ ಇರಾನ್ ನಡುವಿನ ಮಾತುಕತೆಗಳ ವೈಫಲ್ಯದ ಪರಿಣಾಮ ಜಾಗತಿಕ ಇಂಧನ ಬಿಕ್ಕಟ್ಟು ಇನ್ನಷ್ಟು ಸಮಸ್ಯೆ ಉಂಟುಮಾಡುವ ಕಳವಳವನ್ನು ಹುಟ್ಟುಹಾಕಿದೆ. ಅಲ್ಲದೆ ವಿಶ್ವದಾದ್ಯಂತ ಇಂಧನ ಮತ್ತು ಹಣಕಾಸು ಮಾರುಕಟ್ಟೆಗಳಲ್ಲಿ ಗಮನಾರ್ಹ ಏರಿಳಿತದ ಅನುಭವವಾಗುತ್ತಿದೆ. ಕಳೆದ ವಾರ ವಾಷಿಂಗ್ಟನ್ ಮತ್ತು ಟೆಹರಾನ್ ನಡುವೆ ಪ್ರಮುಖ ಹಾರ್ಮೋಸ್ ಜಲಸಂಧಿ ವ್ಯಾಪಾರದ ಜಲಮಾರ್ಗವನ್ನು ತೆರೆಯುವುದು ಒಳಗೊಂಡಂತೆ ಷರತ್ತುಬದ್ಧ 2 ವಾರಗಳ ಕದನ ವಿರಾಮ ಏರ್ಪಟ್ಟ ನಂತರ ತೈಲ ಬೆಲೆ $100 ಕಡಿಮೆಯಾಗಿತ್ತು. ಆದರೆ ಈಗ ಅಮೆರಿಕ ಮತ್ತು ಇರಾನ್ ನಡುವಿನ ಸಂಧಾನ ಮಾತುಕತೆ ಮುರಿದುಬಿದ್ದ ಹಿನ್ನೆಲೆ ಪುನಃ ತೈಲ ಬೆಲೆಯಲ್ಲಿ ಏರಿಕೆಯಾದಂತಾಗಿದೆ.